ನೀನು ರಾಮಾಯಣದ ಅವರು ಯಾರು ಏನು ಅಂತ ಸ್ವಲ್ಪ ಹೇಳ್ತೀರಾ? ಹಾಗೆ ಆಗಲಿ. ಅಯೋಧ್ಯೆಯಲ್ಲಿ ಮಹಾರಾಜ ದಶರಥನಿಗೆ ಹಾಗೂ ಮಹಾರಾಣಿ ಕೌಸಲ್ಯರವರಿಗೆ ಹುಣ್ಣಿಮೆಯ ಚಂದ್ರನಂತೆ ಕಂಗೊಳಿಸುವ ಶ್ರೀರಾಮಚಂದ್ರನು ಅವತರಿಸಿದ. ಕೌಸಲ್ಯ ಆ ಹೆಸರು ಎಲ್ಲೋ ಕೇಳಿದ ಹಾಗಿದೆ ಅಲ್ಲ? ಹೇ ಅಳಿಲು, ದಿನ ಬೆಳಿಗ್ಗೆ ಸುಪ್ರಭಾತ ಕೇಳಲ್ವಾ? ಕೌಸಲ್ಯ ಸುಪ್ರಜಾ ರಾಮ ಅಂತ. ಅಷ್ಟೇ ಅಲ್ಲ, ಅವತ್ತು ನಾನು ಈ ಕಡೆ ಬರಬೇಕಾದರೆ ತಲೆ ಎತ್ತಿ ನೋಡಿದಾಗ ಬಣ್ಣ ಬಣ್ಣದ ತಾಸಿ ಕಾಣಿಸಿತು. ಮಕ್ಕಳೆಲ್ಲ ಖುಷಿ ಖುಷಿಯಾಗಿ ಆಟ ಆಡ್ತಿದ್ರು, ಓದ್ತಿದ್ರು, ನೀರಲ್ಲಿ ಈಜ್ತಿದ್ರು. ಏನು ಅಂತ ಕೇಳಿದ್ರೆ ಇದು ಚಿತ್ರಕೂಟ ಕೌಸಲ್ಯ ಅಂದ್ರು. ನಿಜ, ಇವತ್ತು ನಾವು ಅಲ್ಲೇ ಇದ್ದೀವಿ. ಚಿತ್ರಕೂಟ ಕೌಶಲ್ಯ ಅಂದಲ್ಲ, ಅಲ್ಲಿಂದಾನೇ ನನ್ ಕತೆ ಶುರು ಮಾಡ್ತೀನಿ. ವನವಾಸ ಶುರು ಮಾಡೋದಿಕ್ಕೆ ರಾಮ, ಲಕ್ಷ್ಮಣ, ಸೀತಾ ಚಿತ್ರಕೂಟಕ್ಕೆ ಬಂದರು. ಭರತ ಕೂಡ ಅಲ್ಲಿಗೆ ಬಂದ. ಆದರೆ ಭರತ ತನ್ನ ಅಣ್ಣನನ್ನು ಹಿಂದಕ್ಕೆ ಕರೆದುಕೊಂಡು ಹೋಗಲು ನೋಡಿದ. ಆದರೆ ಅವರು ಒಪ್ಪಲಿಲ್ಲ. ಮುಂದೆ ಅವರು ಪಂಚವಟಿ ಎಂಬ ಕಾಡಿಗೆ ಬಂದರು. ಲಕ್ಷ್ಮಣ, ಅಣ್ಣ, ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೋ ತಮ್ಮ. ಇಲ್ಲ ಅಣ್ಣ, ಈ ಕಡೆ ಯಾರಾದರೂ ಬರಬಹುದು. ಮತ್ತೆ ಶೂರ್ಪಣಖಿ ಬರುವುದೆಂದು ಯೋಚಿಸಿದೀಯ ಲಕ್ಷ್ಮಣ? ನಿನ್ನಿಂದ ಹೆದರಿಕೊಂಡು ಮತ್ತೆ ಅವಳು ಬರುವುದೇ ಇಲ್ಲ. ನನ್ನ ಯೋಚನೆ ಅದಲ್ಲ ಅತ್ತಿಗೆ, ಬೇರೆ ಯಾರಾದರೂ ಬರಬಹುದಾ ಎಂದು. ಲಕ್ಷ್ಮಣ, ಸ್ವಲ್ಪ ಹೊತ್ತು ಕುಳಿತುಕೋ, ವಿಶ್ರಾಂತಿ ತೆಗೆದುಕೋ ತಮ್ಮ. ಹಾಗೆ ಆಗಲಿ ಅಣ್ಣ. ಓಹೋ, ಎಲ್ಲ ಇಲ್ಲೇ ಇದ್ದಾರೆ. ನನ್ನ ಕರಾಮತ್ತು ಪ್ರಾರಂಭಿಸುತ್ತೇನೆ. ಅರೆ, ಅದೇನು ಬಂಗಾರದ ಜಿಂಕೆ? ಅದರ ಜೊತೆ ಆಟ ಆಡಬೇಕು ಅನ್ನಿಸುತ್ತಿದೆ. ಏ ಜಿಂಕೆ, ಬಾಯಿಲಿ, ನಿನಗೆ ಹಣ್ಣು ಕೊಡುತ್ತೇನೆ, ಸಿಹಿಯೂ ಕೊಡುತ್ತೇನೆ. ಆರ್ಯಪುತ್ರ, ಆ ಜಿಂಕೆಯನ್ನು ನೋಡಿ, ಅದನ್ನು ನನಗೆ ತಂದು ಕೊಡುವಿರಾ? ಬೇಡ ಸೀತೆ, ಆಸೆ ದುಃಖಕ್ಕೆ ಕಾರಣವಾಗುವುದೇ. ಆ ಜಿಂಕೆ ಆಸೆ ಬಿಟ್ಟು ಬಿಡು. ಇಲ್ಲ ಆರ್ಯಪುತ್ರ, ನೀವಿಬ್ಬರು ಕಾಡಿನಲ್ಲಿ ಹಣ್ಣು, ಗೆಡ್ಡೆ, ಗೆಣಸು, ಕಾಡು ತರಲು ಹೋಗುತ್ತೀರಾ. ಆಗ ನನ್ನೊಬ್ಬಳಿಗೆ ಬೇಸರವಾಗುತ್ತದೆ. ಆ ಚಂದ ಜಿಂಕೆಯ ಜೊತೆ ಇದ್ದರೆ. ಆಯ್ತು ಸೀತೆ. ಲಕ್ಷ್ಮಣ, ನಿನ್ನ ಅತ್ತಿಗೆಯನ್ನು ನೋಡಿಕೋ, ಎಲ್ಲೇ ಇರು, ಕದಲಬೇಡ. ಆಯ್ತು ಅಣ್ಣ. ಲಕ್ಷ್ಮಣ, ಲಕ್ಷ್ಮಣ, ಕೇಳಿದಯಾ? ಅದು ನಿನ್ನ ಅಣ್ಣನ ಧ್ವನಿಯಂತಿರುವುದಲ್ಲ. ನನಗೆ ಯಾಕೋ ತುಂಬಾ ಭಯವಾಗುತ್ತಿದೆ. ಹೆದರಬೇಡಿ ಅತ್ತಿಗೆ, ಸಾಕ್ಷಾತ್ ನಾರಾಯಣ ಸ್ವರೂಪನಾದ ನನ್ನ ಅಣ್ಣನಿಗೆ ಯಾರು ಏನು ಮಾಡಲಾರದು. ಇಲ್ಲ ಲಕ್ಷ್ಮಣ, ಇಲ್ಲ, ನನಗೆ ಯಾಕೋ ತುಂಬಾ ಭಯವಾಗುತ್ತಿದೆ. ಹೋಗು ಲಕ್ಷ್ಮಣ, ಹೋಗು. ಆಯ್ತು ಅತ್ತಿಗೆ. ಈ ಗೆರೆಯನ್ನು ದಾಟಬೇಡಿ, ನಾನು ಇನ್ನು ಹೋಗುತ್ತೇನೆ. ಪೂಜರೆ, ಹೀಗೆ ಬನ್ನಿ. ಬಾಲೆ, ನಾವು ಸರ್ವಸಂತ ಪರಿತ್ಯಾಗಿಗಳು, ಹಾಗೆಲ್ಲ ಒಳಗೆ ಬರುವುದಿಲ್ಲ. ನಿನ್ನ ಭಿಕ್ಷೆ ಹೇಗಿದ್ದರೂ ಇಲ್ಲೇ ತಂದು ಹಾಕು. ಆದರೆ ಲಕ್ಷ್ಮಣ ಹೇಳಿದ್ದಾನ ಗೆರೆಯನ್ನು ದಾಟಬೇಡಿ ಅಂತ. ಬಾಲೆ, ನಿನಗೆ ಭಿಕ್ಷೆ ನೀಡಲು ಮನಸ್ಸಿಲ್ಲದಿದ್ದರೆ ಹೇಳಿಬಿಡು. ಬಂದ ದಾರಿಯಲ್ಲೇ ಸುಂಕವಿಲ್ಲ ಎಂದು ಹೊರಟು ಹೋಗುತ್ತೇನೆ. ಕ್ಷಮಿಸಿ ಪೂಜರೆ. ಇದೇ ನಾನು ನಿನ್ನ ತಂದೆ ತಾಯಿಗಳು ಹೇಳಿಕೊಟ್ಟಿರುವ ಒಳ್ಳೆಯತನ. ಇರಲಿ ಬಿಡು, ನಾನು ತೆರಳುತ್ತೇನೆ. ಇಲ್ಲಿ ಪೂಜರೆ.
ನಿನ್ನ ಗಂಡ ಮತ್ತು ಮೈದುನ ಅವಮಾನ ಮಾಡಿ ಕಳಿಸಿದ ಶೂರ್ಪನಖಿಯನ್ನು ಲಂಕಾಧಿಪತಿ ದಶಕಂಠ ರಾವಣ ನಡಿ ನನ್ನ ಜೊತೆಗೆ. ಇಲ್ಲ ಇಲ್ಲ, ಬೇಡ ಬೇಡ, ನನ್ನನ್ನು ಬಿಟ್ಟು ಬಿಡು, ಬೇಡ. ನಿನಗಾಗಿ ನನ್ನ ಪುಷ್ಪಕ ವಿಮಾನ ಕಾಯುತ್ತಿದೆ, ನಡಿ ನನ್ನ ಜೊತೆಗೆ. ಬೇಡ ಬೇಡ, ನನ್ನನ್ನು ಬಿಟ್ಟು ಬಿಡು, ಕಾಪಾಡಿ. ಬಾ ನನ್ನ ಜೊತೆಗೆ. ಆಡಿಯನ್ಸ್ ಬೇಡ ಬೇಡ, ನನ್ನನ್ನು ಬಿಟ್ಟು ಬಿಡು, ಕಾಪಾಡಿ. ಬಾ. ಅಯ್ಯೋ ಪಾಪ, ಯಾರು ಸೀತಾಮಾತೆಗೆ ಸಹಾಯ ಮಾಡಕ್ ಬರ್ಲೇ ಇಲ್ವಾ? ಪಕ್ಷಿರಾಜ ಜಟಾಯು ರಾವಣನನ್ನು ತಡೆಯಲು ಯತ್ನಿಸಿದ. ಹೆಣ್ಣು ಮಕ್ಕಳಿಗೆ ಪೀಡಿಸಬಾರದೆಂದು ನಿನಗೆ ತಿಳಿದಿಲ್ಲವೇ? ಯಾರನ್ನು ಕುರಿತು ಮಾತನಾಡುತ್ತಿದ್ದೀಯಾ ಎಂದು ತಿಳಿದಿಲ್ಲವೇ ನಿನಗೆ? ನಾನು ಲಂಕಾಧಿಪತಿ ದಶಕಂಠ ರಾವಣ. ನೀನು ಯಾರಾದರೂ ಆಗಿರು, ಸರಿಯಾದ ನಡವಳಿಕೆ ಎಲ್ಲದ ಮೇಲೆ ಗಮನೆ ಸರಿ. ಈಗಿಂದೀಗಲೇ ಆಕೆಯನ್ನು ಬಿಟ್ಟು ಬಿಡು. ತಾವು ಯಾರೆಂದು ತಿಳಿಯದು, ಆದರೆ ಈ ಕ್ರೂರಿಯಿಂದ ನನ್ನನ್ನು ಬಿಡಿಸಲು ಬಂದಿರುವುದು ನೋಡಿದರೆ ಹುಲಿಯಲ್ಲಿ ಸಿಕ್ಕವಳಿಗೆ ಹುಲ್ಲು ಕಟ್ಟಿ ಸಿಕ್ಕಿದಂತಾಯಿತು. ತಾವು ಯಾರೆಂದು ಹೇಳಬಹುದೇ? ಮಗಳೇ, ನಾನು ಪಕ್ಷಿರಾಜ ಜಟಾಯು. ಆಡಿಯನ್ಸ್ ಫೇಸ್ ಮಾಡಮ್ಮ. ನಾನು ಅಯೋಧ್ಯೆಯ ರಘುಕುಲ ತಮ್ಮನ ಕೈ ಹಿಡಿದ ಸೀತೆ. ಪಕ್ಷಿ, ನಿನ್ನ ವಿಚಾರಣೆ ಮುಗಿದಿದ್ದರೆ ಬಂದ ದಾರಿಯಲ್ಲೇ ಸುಂಕವಿಲ್ಲದಂತೆ ಹೊರಟು ಹೋಗು. ಮಾತನಾಡಿ ಹೋಗೋದಕ್ಕೆ ಇಲ್ಲಿ ಬಂದಿಲ್ಲ. ಅಂದುಕೊಂಡ ಕೆಲಸ ಮಾಡದೆ ಇಲ್ಲಿಂದ ಹೋಗೋದು ಇಲ್ಲ. ನೀನು ಮಾಡುವಂತಹ ಅಧರ್ಮವನ್ನು ನೋಡದೆ ಸುಮ್ಮನೆ ಕೂರೋದು ಇಲ್ಲ. ನೀನು ನನ್ನನ್ನು ತಡೆಯುತ್ತೀಯಾ? ಪ್ರಯತ್ನಿಸಿ, ನಾನು ಈಗಿಂದೀಗಲೇ ನಿನ್ನನ್ನು ನರಕಕ್ಕೆ ಕಳುಹಿಸುತ್ತೇನೆ. ಯಾರು ಎಲ್ಲಿಗೆ ಹೋಗುತ್ತಾರೋ ಈಗ ನಿರ್ಧಾರವಾಗಲಿದೆ, ನೋಡೋಣ. ಪಾಪ, ಮುಂದೇನಾಯ್ತು? ಒಂದು ಕಡೆ ರಾಮ ಮತ್ತು ಲಕ್ಷ್ಮಣ ಸೀತೆಯನ್ನು ಹುಡುಕಿಕೊಂಡು ಕಿಷ್ಕಿಂಧೆಗೆ ಬಂದರು. ಅಲ್ಲೇನಾಯ್ತು? ಅಲ್ಲಿ ರಾಮನಿಗೆ ಸಹಾಯ ಮಾಡಲು ಒಂದು ದಂಡೇ ಸಿಕ್ಕಿತು. ಯಾರದು? ಅದು ಅವರೇ ಬರುತ್ತಿದ್ದಾರೆ. ಅಲ್ಲ ಕಣ್ರಪ್ಪ, ಅಣ್ಣ ತಮ್ಮ ಒಗ್ಗಟ್ಟಾಗಿರೋ ಬಿಟ್ಟು ಹೀಗೆ ಕಿತ್ತಾಡ್ತಾರ? ನಮ್ಮ ಮಹಾರಾಜರು ವಾಲಿ ಮತ್ತೆ ಸುಗ್ರೀವನ ಬಗ್ಗೆ ಹೇಳ್ತಾ ಇದೀಯಾ? ವಾಲಿ ಪರಾಕ್ರಮಿ, ಅವರನ್ನೇ ರಾಜ ಎಂದು ಒಪ್ಪಿಕೊಂಡು ಮುಂದುವರಿಸಬೇಕು. ವಾಲಿ ಮೋಸ ಮಾಡಿ ತನ್ನ ಸುಗ್ರೀವನನ್ನು ಓಡಿಸಿ ರಾಜನಾದವನು. ನಿಜ ಹೇಳಬೇಕೆಂದರೆ ನಮ್ಮ ಸುಗ್ರೀವನೇ ರಾಜ ಆಗಬೇಕು. ಇಲ್ಲ ಇಲ್ಲ, ವಾಲಿನೇ ನಮ್ಮ ರಾಜ ಆಗಬೇಕು. ಇಲ್ಲ ಇಲ್ಲ, ಸುಗ್ರೀವನೇ ನಮ್ಮ ರಾಜ ಆಗಬೇಕು. ಇಲ್ಲ ಇಲ್ಲ, ವಾಲಿನೇ ನಮ್ಮ ರಾಜ ಆಗಬೇಕು. ಸುಗ್ರೀವ, ವಾಲಿ, ಸುಗ್ರೀವ. ಸುಮ್ಮನಿರು, ಕಿತ್ತಾಡ್ಬೇಡ್ರು. ಅವರು ಕಿತ್ತಾಡ್ಬಾರದಂತ ನಾನು ಹೇಳಿದೆ, ನೀವುಗಳೇ ಕಿತ್ತಾಡ್ತೀರಲ್ಲ. ಅದಕ್ಕೆ ಹೇಳುವುದು ಹಣ್ಣಿನಂಗೆ ವನ, ರಾಜನಂತೆ ಜನ ಅಂತ. ಆ ಜಗಳಗಳನ್ನು ಯಾರನ್ನು ಎಸಗ್ ಬರ್ಬೇಕಲ್ವಾ? ಶ್ರೀರಾಮಚಂದ್ರ ಪ್ರಭುವಿಗೆ ಜಯವಾಗಲಿ. ಯಾರೋ ಬರುತ್ತಿದ್ದಾರೆ, ಕೈಯಲ್ಲಿ ಬಿಲ್ಲು ಬಾಣ ಬೇರೆ ಇದೆ. ಅಯ್ಯಯ್ಯೋ, ಈ ಕಡೆನೇ ಬರುತ್ತಿದ್ದಾರೆ. ಏನಿದೆ ಗಲಾಟೆ? ಈ ಕಡೆ ಫ್ರಂಟ್ ಮಾಡು. ಏನಿದೆ ಗಲಾಟೆ? ಏನಾದ್ರು ತಂದ್ರೆ ಆಯ್ತೆ? ಆಗೋ, ಅಲ್ಲಿ ಯಾರೋ ಇಬ್ಬರು ಕೈಯಲ್ಲಿ ಬಿಲ್ಲು ಬಾಣ ಹಿಡಿದುಕೊಂಡು ಇದ್ದ ಕಡೆನೇ ಬರುತ್ತಿದ್ದಾರೆ. ಬಿಲ್ಲು ಬಾಣ ಹಿಡಿದಿರುವುದನ್ನು ನೋಡಿದರೆ ಯಾರೋ ಬೇಟೆಗಾರ ಎಂದೆನ್ನಿಸುತ್ತದೆ. ಒಬ್ಬ ಕೋಪದಿಂದ ಕೂಡಿದ್ದಾನೆ, ಮತ್ತೊಬ್ಬನನ್ನು ನೋಡಿದ್ದಾನೆ ಸಮಾಧಾನ ಚಿಂತೆನ್ನಿಸುತ್ತದೆ. ಅವರನ್ನು ನೋಡಿದರೆ ನೋಡುತ್ತಾನೆ ಇರಬೇಕೆಂದೆನ್ನಿಸುತ್ತದೆ. ಮತ್ತೆ ಕಿಷ್ಕಿಂಧೆಗೆ ಆಪತ್ತು ಬಂತಪ್ಪ. ಹೆದರಬೇಡಿ, ನಾನು ವಿಚಾರಿಸುತ್ತೇನೆ. ಹನುಮಂತ ಇರೋವರೆಗೂ ನನಗೆ ಏನೂ ಚಿಂತೆ ಇಲ್ಲ. ವಾನರರೇ, ಇಲ್ಲಿ ಕೇಳಿ, ನನ್ನ ಅತ್ತಿಗೆ ಸೀತೆ ದೇವಿಯನ್ನು ನೋಡಿದ್ದೀರಾ? ಅಯ್ಯೋ ಅಯ್ಯೋ, ತಾವು ಯಾರು? ಇಲ್ಲಿಗೆ ಬಂದ ಕಾರಣವೇನು? ನಾವು ಅಯೋಧ್ಯೆ ರಾಜಪುತ್ರನಾದ ಸೀತಾನಂದನ ಲಕ್ಷ್ಮಣ ಮತ್ತು ಇವರು ಕೌಸಲ್ಯನಂದನ ರಾಮ. ಆ ರಾಮ್ ಈತ ದಶರಥ ಪುತ್ರ ರಾಮಚಂದ್ರ. ಪರಮನೇ, ನನ್ನ ರಾಮನೇ, ರಾಮ ರಾಮ. ತಾವು ಯಾರು? ನಾನು
ಇನ್ನು ನಿಮ್ಮ ಕಾರ್ಯದಲ್ಲಿ ನಾವು ಭಾಗಿಯಾಗುತ್ತೇವೆ. ನಾವು ಸಹಾಯ ಮಾಡುತ್ತೇವೆ. ಹೌದೇ, ಆದರೆ ಅದಕ್ಕಿಂತ ಮುಂಚೆ ನೀ ನಮಗೊಂದು ಸಹಾಯ ಮಾಡಬೇಕು. ಯಾರಿವನು? ಇತ ವಾನರ ರಾಜ ಸುಗ್ರೀವ ತನ್ನ ಅಣ್ಣನ ಕಪಟದಿಂದ ಕುಯುಕ್ತಿಯಿಂದ ತನ್ನ ರಾಜ್ಯವನ್ನು ಕಳೆದುಕೊಂಡು ಕಾಡ ಮೇಲೆ ಅಲೆತಿರ ಮೇಧಾವಿ. ಶ್ರೀರಾಮಚಂದ್ರ, ನಾನು ನಿಮ್ಮಲ್ಲಿ ಆಶೆ ಬೇಡಿ ಬಂದಿದ್ದೇನೆ. ನನ್ನ ಅಣ್ಣನ ಕ್ರೂರಿ ವಾಲಿಯನ್ನು ಕೊಲೆಗಡಿಸಿ ನನ್ನ ರಾಜ್ಯವನ್ನು ನನಗೆ ಮರಳಿಕೊಡಿಸಿದ್ದೇವ. ಇದು ನಾನು ನಿಮ್ಮಲ್ಲಿ ಕೇಳಿಕೊಳ್ತಿರೋ ಭಿಕ್ಷೆ. ಕೇಳಿ ಸುಗ್ರೀವರಾಯರೇ, ಆಶ್ರಯ ಬೇಡಿ ಬಂದವರಿಗೆ ಅಭಯ ನೀಡುವುದು ನನ್ನ ಧರ್ಮ. ಮುಂದೇನಾಯ್ತು ದಾಸ್ರೆ? ರಾಮನಿಗೆ ಸೀತಾ ಮಾತೆ ಸಿಕ್ಕಲ್ಲ, ಅದನ್ನ ಹೇಳಿ ಹೇಳಿ. ಅಯ್ಯೋ ಅಳಿಲೆ, ನಿನಗೆ ಎಲ್ಲವೂ ಆತುರ ಪಡಬೇಡ. ರಾಮ ಕಥಾ ರಸಾಯನವನ್ನು ಸವಿಯಬೇಕೆ ಹೊರತು ಮುಕ್ಕಬಾರದು. ಆಯ್ತು ದಾಸ್ರೆ, ಮುಂದೇನಾಯ್ತು ಹೇಳಿ. ನುಡಿದಂತೆ ನಡೆವನು ನಮ್ಮ ಶ್ರೀರಾಮ. ವಾಲಿಯನ್ನು ಕೊಂದು ಸುಗ್ರೀವನಿಗೆ ಪಟ್ಟ ಕಟ್ಟಿದನು. ಸುಗ್ರೀವ ತನ್ನ ಮಾತಿನಂತೆ 4 ದಿಕ್ಕುಗಳಿಗೂ ವಾನರರನ್ನು ಸೀತೆಯನ್ನು ಹುಡುಕಿ ತರಲು ಕಳುಹಿಸಿದನು. ಅವರಿಗೆ ಸಿಕ್ಕಿದಳೆ ಆ ಸೀತಾ ಮಾತೆ. ಅಯ್ಯೋ ಕೇಳು ಅಳಿಲೆ. ಜಟಾಯುವಿನಿಂದ ವಿಷಯ ತಿಳಿದ ವಾನರರು ದಕ್ಷಿಣ ದಿಕ್ಕಿಗೆ ನಡೆದು ಸಮುದ್ರ ತೀರ ಸೇರಿದರು. ಆಮೇಲೆ ಹನುಮಂತ ಸಮುದ್ರವನ್ನು ದಾಟಿ ಲಂಕಾ ದಗ್ನವನ್ನು ಮಾಡಿ ಶ್ರೀರಾಮಚಂದ್ರನಿಗೆ ವಿಚಾರ ತಿಳಿಸಿದನು. ವಿಚಾರ ತಿಳಿದ ಶ್ರೀರಾಮನು ದಕ್ಷಿಣ ದಿಕ್ಕಿಗೆ ನಡೆದು ಸಮುದ್ರ ತೀರ ಸೇರಿದನು. ಹನುಮಂತ ಹಾರಿಕೊಂಡು ಹೋದನಲ್ಲ, ಹಾಗೆ ಎಲ್ಲರೂ ಹಾರಿಕೊಂಡು ಹೋದರ? ಇಲ್ಲ, ಹನುಮಂತನಿಗೊಬ್ಬನಿಗೆ ಆ ಶಕ್ತಿ ಇತ್ತು. ಮತ್ತೆಲ್ಲರೂ ಹೇಗೋದ್ರು? ನೀನೇ ನೋಡು. ಈ ಸಮುದ್ರವನ್ನು ಹೇಗಪ್ಪ ದಾಟೋದು? ಬಂಡೆಗಳನ್ನು ಸಮುದ್ರದಲ್ಲಿ ಹಾಕುವುದು, ಸೇತುವೆ ಕಟ್ಟುವುದು, ಅದರ ಮೇಲೆ ನಡ್ಕೊಂಡು ಹೋಗ್ತಾ ಇರೋದು. ಆದರೆ ಸಮುದ್ರ ತುಂಬಾ ಆಳ ಇರಲ್ವಾ? ಬೇಕಾದಷ್ಟು ಬಂಡೆಗಳು ಬೇಕಾಗಲ್ವಾ? ಹೀಗೆ ಆದರೆ ಲಂಕೆಗೆ ಮುಟ್ಟೋ ಹೊತ್ತಿಗೆ ರಾವಣನ ಹಣ್ಣು ಉದರೋಗಿ ತಲೆ ಕೂದಲು ಬೆಳ್ಳಗಾಗಿ ತಪ್ಪಾಗಿರ್ತಾನೆ. ತಪ್ಪ ಹಲ್ಲು ಉದರೋಗಿ ಎಲ್ಲಿ ಕೂದಲು ಉದರೋಗಿ ಬೋಡಾಗಿರ್ತಾನೆ. ಯೋಧದು ನಿಮ್ಮ ಗಲಡ್ಡೆ. ಬಂಡೆಗಳು ಮುಳುಗಿ ಹೋಗ್ತವೆ, ಚಲ್ಲಿ ಪಿಲ್ಲಿ ಆಗ್ತವೆ, ಕೊಚ್ಚಿ ಹೋಗ್ತವೆ. ಸೇತುವೆ ಕಟ್ಟಲು ಕಷ್ಟ ಆಗಿದೆ. ಹೌದಾ? ಜೈ ಶ್ರೀರಾಮ್. ನೀನ್ಯಾಕೋ ಹಂಗ್ಯಾಕೋ? ನಿನ್ನ ನಾಮದ ಪದ ಹೊಂದಿದ್ದಾರೆ ಸಾಕು. ಜೈ ಶ್ರೀರಾಮ್. ಅಲ್ಲಿ ನೋಡ್ರ ಬಂಡೆಗಳು ತೇಲುತ್ತಾ ಇದ್ದಾವೆ. ಬನ್ನಿ ಎಲ್ಲರ ಸೇತುವೆ ಕಟ್ಟೋಣ. Where are you calling, mommy? ಜೋಡ್ಸು ಅಂದ್ರೆ कहाँ हूँ अभी अंजलि. ಇಲ್ಲಿಂದ ಲಂಕೆಟ್ಟದಕ್ಕೆ ಸೇತುವೆ ತಯಾರಾಯಿತು. ವಾನರ ವೀರರೇ, ನಿಮ್ಮ ಈ ಸಹಾಯವನ್ನು ನಾನು ಎಂದೂ ಮರೆಯುವುದಿಲ್ಲ. ನಿಮ್ಮ ಈ ಕಾರ್ಯವನ್ನು ಈ ಜಗತ್ತೇ ಕೊಂಡಾಡಲಿ. ಪ್ರಭು, ಈ ಸೇತುವೆಯನ್ನು ಕಟ್ಟದೆ ಬರೀ ವಾನರರೇ ಅಲ್ಲ, ಆ ಪುಟ್ಟಿಯಲ್ಲಿಯೂ ಕೂಡ ಜೊತೆಗೂಡಿತು. ಏ ಪುಟ್ಟೋಳಿಗೆ ಬಾಯಿಲಿ, ನಿನ್ನ ಈ ಋಣವನ್ನು ನಾನು ಎಂದೂ ಮರೆಯುವುದಿಲ್ಲ. ಮುದ್ದೋಳಿಗೆ ನಡಿ ಲಂಕೆಗೆ, ರಾವಣ ಬುದ್ಧಿ ಕಲಿಸೋಣ. ಆಗಲೇನಾ ನನ್ನ ಬೆನ್ನ ಮೇಲೆ 3 ಪಟ್ಟಿ ಬಂದಿತ್ತು. ಕೈಲಾದಷ್ಟು ಸಹಾಯ ಮಾಡುವುದು ಸಹಜ, ಕೈ ಮೀರಿ ಕೆಲಸ ಮಾಡುವುದು ಕೌಶಲ್ಯ. ನೀನು ಆ ಕೌಶಲ್ಯವನ್ನು ಮೆರೆದಿರುವೆ. ಆ ಪುರುಷೋತ್ತಮನ ಸ್ಪರ್ಶ ಪಡೆದ ನೀನೇ ಧನ್ಯ.
ಈಗ ರಾಮನಿಗೆ ಸೀತಾ ಮಾತೆ ಸಿಕ್ಕಿಲ್ಲ, ಅದನ್ನ ಹೇಳಿದಾದ್ರೆ ಸೀತೆಯನ್ನು ಪಡೆಯಬೇಕೆಂದರೆ ರಾವಣನನ್ನು ತೀರಿಸಲೇಬೇಕಲ್ವಾ? ಆ ದುಷ್ಟನಿಗೆ ಶಿಕ್ಷೆ ಆಗ್ಲೇಬೇಕು. ಮುಂದೇನಾಯ್ತು ಹೇಳಿ? ಮುಂದೇನು ರಾಮನಿಗೂ ರಾವಣನಿಗೂ ಘನಘೋರ ಯುದ್ಧ ನಡೆಯಿತು. ರಾವಣನೇ ಗೆದ್ದನಾ? ಇಲ್ಲ, ರಾಮನೇ ಗೆದ್ದನು. ಹಾಗಾದರೆ ಸೀತಾ ಮಾತೆ ರಾಮನಿಗೆ ಸಿಕ್ಕಿದಳು. ಮಧ್ಯಕ್ಕೆ ಬಾರ, ಅವನು ಬರಕ ಬಾರ ಈ ಕಡೆ. ಜೈ ಶ್ರೀರಾಮ ರಾಮ 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 ಜೈ ಶ್ರೀರಾಮ ರಾಮ 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 ಬಿಟ್ಟ ಬಾಣಗೆ ಸತ್ತ